ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಒಂದು ಕೊರೋನಾ ಟೈಮ್ನಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಪರೀಕ್ಷೆಯನ್ನು ಕೊಟ್ಟಿದ್ದೀರಾ, ಒಂದು ಡೈರೆಕ್ಟ್ ಆಗಿ ಒಂದು ಪ್ರಮೋಟ್ ಅನ್ನ ಆಗಿ ಸುಮಾರು 99% 100% ಒಂದು ಪರ್ಸೆಂಟೇಜ್ ಗಳಿಸ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಇದೇ ಒಂದು ತಿಂಗಳು 15ನೇ ತಾರೀಕು ಏನೋ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಅಪ್ಲೈ ಮಾಡಂಗಿಲ್ಲ, ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡೆಯಂಗಿಲ್ಲ. ಇದರ ಬದಲಾಗಿ ಬಿಫೋರ್ ಕೊರೋನಾ, ಆಫ್ಟರ್ ಕೊರೋನಾ ಸ್ವಂತವಾಗಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟು ಸುಮಾರು 70%, 80%, 90% ಪಡೆದಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಅಪ್ಲೈಯನ್ನ ಮಾಡಬಹುದು. ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಮಾಡಬಹುದು. ಏನ್ ಬ್ರದರ್ ತಾವು ಈ ರೀತಿ ಹೇಳ್ತಾ ಇದ್ದೀರಾ ಅಂತೀರಾ? ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅನ್ನ, ಒಂದು ಒಳ್ಳೆಯ ಒಂದು ಲಾಜಿಕ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಸ್ನೇಹಿತರೆ, ಏನು ಸುಮಾರು 35,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ತಯಾರಾಗಿದ್ದಾರೆ ಅಥವಾ ಒಂದು ರೆಡಿ ಆಗಿದ್ದಾರೆ ಅಂದ್ಕೊಳ್ತೀನಿ. ಓಕೆನಾ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಈ ಬಾರಿ ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ 70%, 80%, 90% ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಆದರೆ ರೀಸೆಂಟ್ ಆಗಿ ಕೆಲವೊಂದು ಅಪ್ಡೇಟ್ಸ್ ನನಗೆ ಬಂದಿದ್ದಾವೆ. ಅದೇನಂದ್ರೆ, ಕೆಲವೊಬ್ಬರು ಒಂದು ಅಡ್ವೈಸ್ ಅನ್ನ ಮಾಡ್ತಿದ್ದಾರೆ, ಕೆಲವೊಬ್ಬರು ಒಂದು ಸಜೆಷನ್ ಮಾಡ್ತಿದ್ದಾರೆ. ತಮ್ಮದು ಏನಾದರೂ ಕೇವಲ 99%, 100% ಇದ್ರೆ ಮಾತ್ರ ತಾವು ಅಪ್ಲೈ ಅನ್ನ ಮಾಡಿ, ಅದರ್ವೈಸ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ಬೇಡಿ, ನಿಮ್ಮ ಒಂದು ಸೆಲೆಕ್ಷನ್ ಆಗಲ್ಲ ಅಂತ ಒಂದು ಕೆಲವೊಂದು ಅಡ್ವೈಸಸ್ ಅನ್ನ ಕೆಲವೊಬ್ಬರಿಗೆ ಕೊಡ್ತಾ ಇದ್ದೀರಾ. ನೋಡಿ, ಇದು ಒಂದು ಖಂಡಿತವಾಗಿ ಇದು ಒಂದು ತಪ್ಪು. ಕಾರಣ ಏನಂದ್ರೆ, ತಾವೇನೋ ಒಂದು ಕೊರೋನಾ ಟೈಮ್ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳ ಒಂದು ಸೆಲೆಕ್ಷನ್ ಆಗುತ್ತೆ, ಇನ್ನು ಈ ಬಿಟ್ಟು ಬೇರೆಯವರ ಒಂದು ಸೆಲೆಕ್ಷನ್ ಆಗೋಲ್ಲ ಅಂತ ತಾವು ಆ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡು ತಾವು ಕೊಡಬಹುದು. ಬಟ್ ಇಲ್ಲಿ ನಾನು ಒಂದು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ಯಾರೆಲ್ಲ ಕೊರೋನಾ ಟೈಮ್ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅವರ ಒಂದು ಸೆಲೆಕ್ಷನ್ ಆಗಲ್ಲ. ಕಾರಣ ಏನಂದ್ರೆ, ಅವ್ರದ್ದು 18 ವರ್ಷ ಆಗಿಲ್ಲ. ಇದರ ಬದಲಾಗಿ 17 ವರ್ಷ 5 ತಿಂಗಳು, 17 ವರ್ಷ 9 ತಿಂಗಳು ಈ ರೀತಿಯಾಗಿರುವಂತಹ ಒಂದು ಏಜ್ ಅವ್ರದ್ದಿದೆ. ಸೊ ಆ ಒಂದು ರೀಸನ್ ಇಂದ ಈ ಬಾರಿ ಇವರು ಅಪ್ಲೈ ಮಾಡಂಗಿಲ್ಲ, ಸೆಲೆಕ್ಷನ್ ಆಗಂಗಿಲ್ಲ. ಓಕೆನಾ, ನೋಡಿ ತಮ್ಗೆಲ್ಲ ಗೊತ್ತಿದೆ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಅಪ್ಲೈ ಅನ್ನ ಮಾಡಕ್ಕೆ 18 ವರ್ಷ ಒಂದು ಮಿನಿಮಮ್ ಆಗಿರುವಂತಹ ಒಂದು ಏಜ್ ಆಗಿರ್ಬೋದು. ಇದಕ್ಕಿಂತ ಬಿಟ್ಟು ಒಂದು ದಿನ ಏನಾದರೂ ಒಂದು ಕಮ್ಮಿ ಆಗಿದ್ರೆ ಕೂಡ ತಮ್ಮ ಒಂದು ಅಪ್ಲಿಕೇಶನ್ ತಗೊಳ್ಳಲ್ಲ, ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ನನಗೆ ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ ಮತ್ತು ಇನ್ಸ್ಟಾದಲ್ಲಿ DM ಸಹ ಬಂದಿದ್ದಾವೆ, ನಮ್ಮದು 18 ವರ್ಷ ಆಗಿಲ್ಲ, ಸೊ ನಾವೇನ್ ಮಾಡಬೇಕು ಬ್ರದರ್ ಅಂತಹ ಒಂದು ಕಮೆಂಟ್ಗಳು ಬಂದಿದ್ದಾವೆ ಸಹ. ಸೊ ಅಂತಹವರಿಗೆ ನಾನು ಒಂದೇ ಒಂದು ಅಡ್ವೈಸ್ ಅನ್ನ ಕೊಡಕ್ಕೆ ನಾನು ಏನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಿಮ್ಮ ಒಂದು ಅಪ್ಲಿಕೇಶನ್ ನ ಒಂದು ಲಾಸ್ಟ್ ಡೇಟ್, ಅಪ್ಲೈ ಮಾಡುವಂತಹ ಒಂದು ಲಾಸ್ಟ್ ಡೇಟ್ ಏನಿದೆ, ಆ ಒಂದು ಡೇಟ್ ನ ಒಂದು ಒಳಗಡೆ ನಿಮ್ಮದು 18 ವರ್ಷ ಆಗಿದ್ರೆ ಮಾತ್ರ ತಾವು ಅಪ್ಲೈ ಅನ್ನ ಮಾಡಿ, ಅದರ್ವೈಸ್ ತಾವು ಅಪ್ಲೈ ಅನ್ನ ಮಾಡಬೇಡಿ. ಆಫ್ಟರ್ ಬಹಳಷ್ಟು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ತಾವು ಏನು ಒಂದು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಓಕೆನಾ, ಐ ಹೋಪ್ ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೊನೆಯದಾಗಿ ತಮ್ಮದು SLC ನಲ್ಲಿ ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಕಾರಣ ಏನಂದ್ರೆ, ಯಾವುದೇ ಒಂದು ಎಕ್ಸಾಮಿನೇಷನ್ ತಾವು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಎಕ್ಸಾಮಿನೇಷನ್ ಫೀಸ್ ಕೂಡ ಒಂದು SC ST ಅವರಿಗೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಫೀಸು ಇಲ್ಲ. ಮಿಕ್ಕಿರುವಂತಹ ಒಂದು ಕ್ಯಾಟಗರಿಗೆ ಬರೀ ಒಂದು 100 ರೂಪಾಯಿ ಮಾತ್ರ ಒಂದು ಏನು ಅಪ್ಲಿಕೇಶನ್ ಅಥವಾ ಒಂದು ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಪ್ರತಿಯೊಬ್ಬರು ಈ ಒಂದು ಅವಕಾಶವನ್ನು ತಾವು ಬಳಸ್ಕೊಳ್ಳಿ. ಸಪೋಸ್ ತಮ್ಮ ಒಂದು ಸೆಲೆಕ್ಷನ್ ಆಗುತ್ತಾ, 100% ಆಗುತ್ತೆ, ಆಗ್ಬಿಟ್ರೆ ಒಂದು ಒಳ್ಳೆಯ ಒಂದು ಏನು ಒಂದು ಅವಕಾಶನೇ. ಸಪೋಸ್ ಆಗಿಲ್ಲ, ಬಹಳಷ್ಟು ಒಂದು ಏನು ಹೇಳಿದೆನಲ್ಲ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಾ ಇರ್ತಾರೆ, ಆ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಟ್ರೈ ಅನ್ನ ಮಾಡ್ತಾ ಇರಿ. ಓಕೆನಾ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ಆಗಿರುತ್ತೆ. ತಮಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿ ತಾವು ಶೇರ್ ಅನ್ನ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಡೌಟ್ಸ್ ಅನ್ನ. ನಿಮ್ಮ ಒಂದು ಡೌಟ್ಸ್ ಗಳನ್ನ ಇಟ್ಕೊಂಡು ನಾನು ಪ್ರತಿ ಒಂದು ಏನು ಒಂದು ಕ್ಲಾರಿಟಿ ಅಥವಾ ಒಂದು ರಿಪ್ಲೈ ಅನ್ನ ಡೈರೆಕ್ಟ್ ಆಗಿ ನಾನು ವಿಡಿಯೋ ಮುಖಾಂತರ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಇದೇ ರೀತಿಯಂತಹ ಮತ್ತೊಂದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ನಾನು ಸಿಗ್ತೀನಿ.